ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ರೆಸಿಪಿ ತೊಗೊಬಂದಿದ್ದೀನಿ. ತುಂಬ ಅದ್ಭುತವಾದಂಥ ರೆಸಿಪಿ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಏನಪ್ಪ ಇದು ರೆಸಿಪಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದು ಮಟನ್ ಬ್ಲೇಡ್ ಫ್ರೈ ಅಂತ. ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್‌ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಇಲ್ಲಿ ನಾನು ಮುಂಚೆನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿನ ಒಂದು 7 ತೊಗೊಂಡಿದ್ದೀನಿ. ಸೆಂಟ್ರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೀವು ತೊಗೊಳ್ಳಿ. ಇಲ್ಲಿ ನಾನು ಒಂದು 5 ಕರಿಬೇವು ಎಲೆ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. 1/4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಹೂವನ್ನ ಒಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ. 1 ಇಂಚಾಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ 2 ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಲೆಡ್ನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ನೀವು ಬ್ಲೆಡ್ನ ಚೆಕ್ ಮಾಡಿ ತೊಗೊಳ್ಳಿ. ಒಂದೊಂದು ಬ್ಲೆಡ್ಡಲ್ಲಿ ಅದು ಮೇಕೆದು ಕೂದಲೆಲ್ಲ ಬಂದುಬಿಟ್ಟಿರುತ್ತೆ. ಅದನ್ನು ಮಾಡಿದ್ರೂ ವೇಸ್ಟೇ, ತಿನ್ನೋಕ್ಕಾಗಲ್ಲ. ಜಾಸ್ತಿ ಕೂದಲಿರುತ್ತೆ. ನೀವು ತರಬೇಕಾದ್ರೆ ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಂಡು ತನ್ನಿ. ನಾನಿಲ್ಲಿ ಬ್ಲೆಡ್ನ 4 ಸರಿ ವಾಶ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಈ ಬ್ಲೆಡನ್ನ ನೀವು ತರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ಅಂಗಡಿಯಿಂದ ತೊಗೊಬನ್ನಿ. ಗ್ಯಾಸ್ನ ಆನ್ ಮಾಡಿ ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದು. ಇದಕ್ಕೆ ನಾನು ಅರ್ಧ ಅರ್ಧ ಚೊಂಬಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಇವಾಗ ಬಿಸಿ ಆಗಬೇಕು ಸ್ವಲ್ಪ. ನೀರು ಇವಾಗ ಬಿಸಿ ಆಗಿದೆ. ಇಲ್ಲಿ ನಾನು ತೊಳೆದಿಟ್ಕೊಂಡಿರುವಂಥ ಬ್ಲೆಡ್ನ ಹಾಕ್ಕೊತಾ ಇದ್ದೀನಿ. ಇಷ್ಟು ಸರಿ ತೊಳೆದ್ರೂ ಕೂಡ ನೋಡಿ ಕಲರ್ ಹಾಗೇ ಇದೆ. ಇಷ್ಟು 4-5 ಸರಿ ತೊಳೆದಿದ್ದೀನಿ. ಆದರೂ ಬ್ಲೆಡ್ ಕಲರ್ ತುಂಬಾ ರೆಡ್ಡಿಗಿದೆ. ಆದಷ್ಟು ನೀವು ನೋಡಿಕೊಂಡು ಬ್ಲೆಡ್ನ ನೀಟಾಗಿ ತೊಳ್ಕೊಳ್ಳಿ. ಇದಕ್ಕೆ ನಾನು 1/4 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಆವಾಗಲೇ ತೊಗೊಂಡು ಬಿಸಿ ಮಾಡಿ ಇಟ್ಟಿದ್ದಂಥ ಬ್ಲೆಡ್ಡು ರೆಡಿಯಾಗಿದೆ. ಇದು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಬ್ಲೆಡ್ಡು ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವು ಈ ಥರ ತುಂಬ ಚೆನ್ನಾಗಿ ತೊಳ್ಕೊಂಡು ಒಂದು 1/4 ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಇದು ಉಪ್ಪೆಲ್ಲ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಅರ್ಧ ಬೇಯಿಸಿದ್ರೆ ಅದು ಮಾಡೋಕ್ಕೆ ಚೆನ್ನಾಗಿರಲ್ಲ. ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೊಬೋದು, ಇಲ್ಲ ಕೈಯಲ್ಲೇ ಕೂಡ ಅದನ್ನು ಪೌಡ್ರ್ ಥರ ಮಾಡ್ಕೊಬೋದು. ಗ್ಯಾಸ್ನ ಆನ್ ಮಾಡಿ ಇಲ್ಲಿ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು ಪಾತ್ರೆ. ಸ್ವಲ್ಪ ಬಿಸಿ ಆಗಕ್ಕೆ ಬಿಡೋಣ. ಇವಾಗ ಇದು ಬಿಸಿ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಲೋಟ, ಸ್ಮಾಲ್ ಲೋಟದಲ್ಲಿ ಅರ್ಧ ಲೋಟ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಬಿಸಿ ಆಗಿದೆ ಆಯಿಲು. ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1/4 ಸ್ಪೂನ್ ಆಗೋಷ್ಟು ಜೀರನ್ನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಬಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅದು ರಸನ ಬಿಡಬೇಕು. ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದರಲ್ಲಿ ಹಾಕಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿರಲ್ಲ. ಹೇಳಬೇಕು ಅಂದರೆ ಶುಂಠಿ ಇದಕ್ಕೆ ಚೆನ್ನಾಗಿರಲ್ಲ, ಕಾಂಬಿನೇಷನ್ನೇ ಅಲ್ಲ. ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೋಬೇಕು, ಆವಾಗೇ ಚೆನ್ನಾಗಿರೋದು ಟೇಸ್ಟು. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗ್ತಾ ಬೆಳ್ಳುಳ್ಳಿ ಫ್ಲೇವರ್ ಎಷ್ಟು ಚೆನ್ನಾಗಿ ಘಮ್ ಅಂತಿದೆ ಅಂತ. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಫಸ್ಟು ಅಷ್ಟು ಚೆನ್ನಾಗಿರುತ್ತೆ. ಘಮ ಘಮ ಅಂತ ಇದೆ ಬೆಳ್ಳುಳ್ಳಿ ವಾಸನೆ. ಈರುಳ್ಳಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ ನಿಧಾನವಾಗಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಿಧಾನವಾಗಿ ಫ್ರೈ ಮಾಡಿ. ಇಲ್ಲಿ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ.
ಈರುಳ್ಳಿ ಬೇಗ ಫ್ರೈ ಆಗ್ತಾ ಬರುತ್ತೆ. ನಾನಿಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊತಾ ಬರ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇವಾಗ ಆಗಿದೆ. ಬ್ಲೆಡ್ನ ನಾನು ಆವಾಗಲೇ ತೋರಿಸ್ನಲ್ಲ, ಅದನ್ನು ಬೇಯಿಸಿ ಮತ್ತೆ ಬಸಿದು ನೀಟಾಗಿ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೆ. ಅದನ್ನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಬ್ಲೆಡ್ನ ಕಟ್ ಮಾಡಿ ಇವಾಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಬ್ಲೆಡ್ನ ಚೆನ್ನಾಗಿ ಫ್ರೈ ಮಾಡ್ತಾ ಬರೋಣ. ಬ್ಲೆಡ್ನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಯಾಕೆ ಅಂದರೆ ಇದನ್ನು ನಾನು ಈ ಬ್ಲೆಡ್ಡು ಬೆಂದಾದ್ಮೇಲೂ ಕೂಡ ಅದ್ರ ಮೇಲೆ ಸ್ವಲ್ಪ ನೊರೆ ನೊರೆ ಥರ ಬರುತ್ತೆ. ಅದಕ್ಕೆ ಮತ್ತೆ ನಾನು ಬಿಸಿನೀರಿಂದ ತಣ್ಣೀರೊಳಗಡೆ ಹಾಕಿ ಅದನ್ನು ತೊಳೆದು 2 ಸರಿ ಮೇಲೆ ಎತ್ತಿಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅದನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಆವಾಗ ಅದರಲ್ಲಿ ನೀರಿನಂಶ ಎಲ್ಲ ಚೆನ್ನಾಗಿ ಇಂಗೋಗುತ್ತೆ. ಆದಷ್ಟು ಬ್ಲೆಡ್ನ ನೀವು ನೀಟಾಗಿ ವಾಶ್ ಮಾಡಲೇಬೇಕು. ಅದು ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದಂಗಿರುತ್ತೆ. ನೀಟಾಗಿ ನೀವು ಎಷ್ಟು ಕ್ಲೀನಾಗಿ ವಾಶ್ ಮಾಡಿಸ್ತೀರಾ ಅಷ್ಟು ಟೇಸ್ಟಿಗೆ ಬರುತ್ತೆ ಬ್ಲೆಡ್ಡು. ಬ್ಲೆಡ್ ಇವಾಗ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಮುಕ್ಕಾಲು ಭಾಗ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹೂನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಹೂನ 1 ಇಂಚ್ ಕಟ್ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಉದ್ರುದ್ರಾಗಿ ಬರ್ತಿದೆ ಬ್ಲೆಡ್ಡು, ತುಂಬಾ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಹಾ, ಬೆಳ್ಳುಳ್ಳಿ ವಾಸನೆ ಘಮ್ ಅಂತಿದೆ ನೋಡಿ. ಬೆಳ್ಳುಳ್ಳಿ, ಈರುಳ್ಳಿ, ಆಹಾ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು. ಹಿಂಗೆ ಈರುಳ್ಳಿ ಹೂವನ್ನ ಹಾಕಿ ಒಂದು 3 ಸರಿ ಹಿಂಗೆ ಫ್ರೈ ಮಾಡಿದ್ರೆ ಬೇಗ ಈರುಳ್ಳಿ ಹೂವು ಬೆಂದೋಗುತ್ತೆ. ಅದೇನು ಜಾಸ್ತಿ ಫ್ರೈ ಆಗಬೇಕಿರೋ ಅವಶ್ಯಕತೆ ಇಲ್ಲ. ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ನ್ಯಾಚುರಲಾಗಿ ಮಾಡ್ಕೊಂಡು ತಿಂದ್ರೇ ತುಂಬ ರುಚಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕೆ. ನೋಡಿ ಇವಾಗ ಆಗಿದೆ, ಇದು ಬ್ಲೆಡ್ ಫ್ರೈ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಮೊಟ್ಟೆನ ಹೊಡೆದು ಹಾಕ್ಕೋಬೇಕು. ಅದಕ್ಕೆ ಇಲ್ಲಿ ಸಣ್ಣದಾಗಿ ಒಂದು ರೌಂಡ್ ಥರ ಮಾಡಿದ್ದೀನಿ. ಅಲ್ಲಿ ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮುಚ್ಚೋದ್ರಿಂದ ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಒಳಗಡೆನೇ ಬೇಯುತ್ತೆ. ಆವಾಗ ಎಲ್ಲದಕ್ಕೂ ನೀಟಾಗಿ ಫ್ರೈ ಆಗುತ್ತೆ ಅಂತ. ನಿಧಾನವಾಗಿ ನೀವು ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ರಫ್ ಆ್ಯಂಡ್ ಟಫ್ ಆಗಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ನಿಧಾನವಾಗಿಯೇ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು, ರಫ್ ಆ್ಯಂಡ್ ಟಫ್ ಆಗಿ ಇಲ್ಲಿ ಫ್ರೈ ಮಾಡ್ತಾ ಇಲ್ಲ. ನಾನು ನಿಧಾನಕ್ಕೇ ಕಮ್ಮಿ ಉರಿಲಿ ಫ್ರೈ ಮಾಡ್ತಾ ಬರ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ. ಬ್ಲೆಡ್ಡು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹೂವು, ಮೊಟ್ಟೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಘಮ ಘಮ ಅಂತಿದೆ. ನಾನು ಇವಾಗಲೇ ಹೇಳ್ದಂಗೆ ನೀವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಬ್ಲೆಡ್ನ ಆದಷ್ಟು ನೀಟಾಗಿ ಫಸ್ಟ್ ಟೈಮ್ ತೊಳ್ಕೊಬೇಕು. 2ನೇ ಟೈಮ್ ಬೇಯಿಸ್ಕೊಂಡು ಬ್ಲೆಡ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಅದು ನೀರೆಲ್ಲ ಸ್ವಲ್ಪ ನೀರೆಲ್ಲ ಸೋರೋವರೆಗೂ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇಟ್ಕೋಬೇಕು. ನೀರೆಲ್ಲ ಹೋದ್ಮೇಲೆ ಅದನ್ನು ಕಟ್ ಮಾಡಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ನೀವು ಹಾಗೇ ನೀರಲ್ಲಿ ತೊಳಿದೇನೆ ಒಂದು ಸರಿ ತೊಳೆದ್ಬಿಟ್ಟು ಹಾಕಿದ್ರೆ ತುಂಬ ಸ್ಮೆಲ್ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಬ್ಲೆಡ್ನ ತೊಳ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಬ್ಲೆಡ್ ಫ್ರೈ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನಾನು ಮುಕ್ಕಾಲು ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಆಹಾ, ಮೇಕೆ ಮಟನ್ ಬ್ಲೆಡ್ ಫ್ರೈ ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ರುಚಿಕರವಾಗಿ ಎಷ್ಟು ಘಮ 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 ಅಂತಿದೆ ನೋಡಿ ವಾಸನೆ. ಒಂದ್ಸಲ ಈ ಥರ ನ್ಯಾಚುರಲ್ಲಾಗಿ ಟ್ರೈ ಮಾಡಿ. ಇಲ್ಲಿ ಯಾವುದೇ ಅಂಥ ಮಸಾಲೆಗಳನ್ನ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ತುಂಬ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಕ್ಕಳೂ ತಿನ್ಬೋದು, ದೊಡ್ಡವರು ತಿನ್ಬೋದು. ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಾಯಿಲೆಗಳು ಬರುತ್ತೆ. ಅದಕ್ಕೋಸ್ಕರ ಈ ಥರ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್.